81 ಲಕ್ಷ ಜನ ಮುಸ್ಲಿಂ ಸಹೋದರರಿದ್ದೀವಿ. ಅದೇ ಪ್ರಮಾಣದಲ್ಲಿ 1.5 ಕೋಟಿ ಪರಿಶಿಷ್ಟ ಜಾತಿ ವರ್ಗದ ಜನ ನಾವಿದ್ದೀವಿ. ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ. ವೋಟ್ ಹಾಕಿದ ಪರಿಣಾಮ 136 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದವ್ರೆ. ಇದು ಎಲ್ಲ ನಿಮಗೆಲ್ಲ ಗೊತ್ತಿರೋ ಸತ್ಯ. ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾಯಿದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾವ್ರ ಅಂತಕ್ಕಂಥದ್ದು ನಿಮಗೂ ಸಹ ಗೊತ್ತಿದೆ, ನಮಗೂ ಸಹ ಗೊತ್ತಿದೆ. ದಕ್ಷಿಣ ಕರ್ನಾಟಕಕ್ಕಾದಂಗೆ ಪ್ರಬಲ ಮುಸ್ಲಿಂ ನಾಯಕರಾಗಿರ್ತಕ್ಕಂಥ ಮತ್ತು 6 ಬಾರಿ ಶಾಸಕರಾಗಿದ್ದಂಥವ್ರು, 2 ಬಾರಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಮತ್ತು ಆ ಹುದ್ದೆಗಳಲ್ಲಿ ಭಾಳ ಏನು ತಕ್ಕಂಥ ಹುದ್ದೆಗಳಿಗೆ ಗೌರವ ಸಲ್ಲಿಸಿರ್ತಕ್ಕಂಥವ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಮತ್ತೊಮ್ಮೆ ಅವ್ರಿಗೆ ಒಂದು ಜವಾಬ್ದಾರಿಯುತ ಒಂದು ಖಾತೆನ ವಹಿಸ್ಕೊಟ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ತನ್ವೀರ್ ಸೇಠ್ ಅವರು. ಈ ಕಾರಣದಿಂದ ನಾವೆಲ್ಲ ಪ್ರಗತಿಪರ ಚಿಂತಕರು, ಮಾನವಪರವಾಗಿ ಯೋಚನೆ ಮಾಡ್ತಕ್ಕಂಥವ್ರು ನಾವೆಲ್ಲರೂ ಸೇರಿ ನಾವು ಈ ದಿನ ಒತ್ತಾಯ ಮಾಡ್ತಾಯಿದ್ದೀವಿ. ಏನೀಗ ಸಚಿವ ಸಂಪುಟ ಪುನರ್ರಚನೆ ಆಗೋ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಮತ್ತು ಒಂದು ಜವಾಬ್ದಾರಿಯುತ ಮತ್ತು ಉತ್ತಮವಾದಂಥ ಒಂದು ಖಾತೆ ಕೊಡಬೇಕು. ಆ ಖಾತೆ ಕೊಡೋ ಮೂಲಕನೇ ಈ ಸಮುದಾಯದ ಜನರ ಹಕ್ಕು ಮತ್ತು ಹಿತಾಸಕ್ತಿಯನ್ನು ಕಾಪಾಡಬೇಕು ಹಂಗಂತ ಒತ್ತಾಯಿಸಿ ನಾವು ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ.